ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ರಘು ಮಾತಾಡ್ತಾ ಇದ್ದೀನಿ. ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ, ಪ್ರೆಡಿಕ್ಷನ್ ಮಾಡೋಣ. ಸೊ ಇವತ್ತು ಯಾವ ಥರ ಮೂಮೆಂಟ್ ಮಾಡ್ತು, ಡೇ ಟೈಮ್ ಫ್ರೇಮಲ್ಲಿ ಇದ್ದೀನಿ. ಡೇ ಟೈಮ್ ಫ್ರೇಮಲ್ಲಿ ಬ್ಯಾಂಕ್ ನಿಫ್ಟಿ ಈ ಥರ ಕಾಣಿಸುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಇವು ಇಂಪಾರ್ಟೆಂಟ್ ಝೋನ್ನ ನಾನು ಡ್ರಾ ಮಾಡಿ ಇಟ್ಟಿದ್ದೀನಿ. ಸೊ ಮಾರ್ಕೆಟು ಈ ಟಾಪ್ನ ಬ್ರೇಕ್ ಮಾಡಿ ಇಲ್ಲಿವರೆಗೂ ಹೋಗಿ ಮತ್ತೆ ಕೆಳಗಡೆ ಬರ್ತಾ ಇದೆ. ಎಲ್ಲಿವರೆಗೂ ಬರುತ್ತೆ ನೋಡೋಣ. ಸೊ ಡೇ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಈ ಥರ ಕಾಣಿಸುತ್ತೆ. 4 ಅವರಲ್ಲಿ ನೋಡಿದ್ರೆ ಮಾರ್ಕೆಟು ಫುಲ್ ಸ್ಟ್ರಾಂಗ್ ಆಗಿ ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ. ಸೊ 4 ಅವರಲ್ಲಿ ಕೂಡ ಮಾರ್ಕೆಟು ಎಕ್ಸಾಕ್ಟ್ ಆಗಿ ಈ ಥರ ಕಾಣಿಸ್ತಾ ಇದೆ. ಸೊ ಇನ್ನು 1 ಅವರಲ್ಲಿ ನೋಡಿದ್ರೆ ಸೊ 1 ಅವರಲ್ಲಿ ಮಾರ್ಕೆಟು ಎಕ್ಸಾಕ್ಟ್ ಆಗಿ ಈ ಥರ ಕಾಣಿಸಿದೆ. ಈ ಲೋ ಬ್ರೇಕ್ ಮಾಡಿದೆ ಮಾರ್ಕೆಟು. ಈ 1 ಅವರ್ದು ಮಾರ್ಕೆಟ್ ಇವಾಗ ಸ್ಟಾಪ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ಇದು ನಾವು ಮಾಡ್ತಾ ಇರೋದು. ಸೊ 30 ಮಿನಿಟ್ಸಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು. 30 ಮಿನಿಟ್ಸಲ್ಲಿ ಈ ಟಾಪ್ ಬ್ರೇಕ್ ಮಾಡಿ ಹೈಯರ್ ಹೈನ ಬ್ರೇಕ್ ಮಾಡಿ BOS ಕೊಟ್ಟಿದೆ. BOS ಅಂದರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ. ಈ 30 ಮಿನಿಟ್ಸ್ ಆಲ್ಮೋಸ್ಟ್ ಮಾರ್ಕೆಟು ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದೆ. ನೋಡಿ ಮಾರ್ಕೆಟ್ ಇಲ್ಲಿಂದ ಯಾವ ಥರ ಮೂಮೆಂಟು ಮೇಲ್ಗಡೆ ಕೊಟ್ಟಿದೆ ಅಂತ. ಸೊ ಮಾರ್ಕೆಟು ಕೆಳಗಡೆ ಬರೋಕ್ಕೆ ಟ್ರೈ ಮಾಡ್ತಾ ಇದೆ. ಸೊ 30 ಮಿನಿಟ್ಸಲ್ಲಿ ನಾವು ನೋಡಿದ್ರೆ 30 ಮಿನಿಟ್ಸಲ್ಲಿ ಎಕ್ಸಾಕ್ಟ್ ಆಗಿ ಮಾರ್ಕೆಟು ಇಲ್ಲಿ ಒಂದು ಟಾಪ್ ಮಾಡಿದೆ, ಇಲ್ಲಿ ನಮ್ಮದು ಬಾಟಮ್ ಇದೆ. ಸೊ ಇಲ್ಲಿಂದ ಇಲ್ಲಿ ನಾವು ಫಿಬೊನಾಚಿ ರಿಟ್ರೇಸ್ಮೆಂಟ್ ಟೂಲ್ನ ಯೂಸ್ ಮಾಡಿ ಒಂದು ಡ್ರಾ ಮಾಡಿದ್ರೆ ಈ ಟಾಪಿಂದ ಈ ಲೋವರೆಗೂ ಒಂದು ಎಕ್ಸಾಕ್ಟ್ ಆಗಿ ಒಂದು ಡ್ರಾ ಮಾಡಿದ್ರೆ ಸೊ 0.5 ಲೆವೆಲ್ಲು ನಮ್ದು ಇದು ಬರುತ್ತೆ. 0.5 ಲೆವೆಲ್ಲು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಎಕ್ಸಾಕ್ಟ್ ಆಗಿ 0.5 ಲೆವೆಲ್ ಕಾಣಿಸ್ತಾ ಇದೆ. ಒಂದು ಬ್ಲ್ಯಾಕ್ ಲೈನ್ನ ಡ್ರಾನ್ ಮಾಡಿ ಇಟ್ಟಿದ್ದೀನಿ. ಸೊ 15 ಮಿನಿಟ್ಸಲ್ಲಿ ನಾವು ಹೋಗಿ ನೋಡಿದ್ರೆ ಸೊ 15 ಮಿನಿಟ್ಸಲ್ಲಿ ಕೂಡ ಏನಾಗಿದೆ, BOS ಆಗಿದೆ. BOS ಆಗಿ ಮಾರ್ಕೆಟು IDM ಕೊಟ್ಟಿದೆ. IDM ಅಂದರೆ ಇಂಡ್ಯೂಸ್ಮೆಂಟ್ ಅಂತ ಅರ್ಥ. ಸೊ ಇಂಡ್ಯೂಸ್ಮೆಂಟ್ ಆದ ತಕ್ಷಣ ನಮ್ಗೇನು ಗೊತ್ತಾಗುತ್ತೆ, ಇಂಡ್ಯೂಸ್ಮೆಂಟ್ ಆದ ತಕ್ಷಣ ನಮಗೆ ಹೈಯರ್ ಹೈ ಪಾಯಿಂಟ್ ಸಿಗುತ್ತೆ. ಸೊ ನಾನು ಹೈಯರ್ ಹೈ ಪಾಯಿಂಟ್ನ ಮಾರ್ಕ್ ಮಾಡ್ತೀನಿ. ಸೊ ಇದು ಹೈಯರ್ ಹೈ ನಮ್ಮ ಪಾಯಿಂಟ್ ಸಿಕ್ಕಿದೆ ಇಂಡ್ಯೂಸ್ಮೆಂಟ್ ಆದ ತಕ್ಷಣ. ಇಂಡ್ಯೂಸ್ಮೆಂಟ್ ಈ ಒಂದು ರೆಡ್ ಕ್ಯಾಂಡಲಿಂದ ಇಂಡ್ಯೂಸ್ಮೆಂಟ್ ಆಗಿದೆ. ಮಾರ್ಕೆಟು ಇಂಡ್ಯೂಸ್ಮೆಂಟ್ ಆಗಿ ಮಾರ್ಕೆಟು ಇಲ್ಲಿ ನಮ್ಮದು ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಮತ್ತು ಆರ್ಡರ್ ಬ್ಲಾಕ್ ಇದೆ. ಮಾರ್ಕೆಟು ಫೇರ್ ವ್ಯಾಲ್ಯೂ ಗ್ಯಾಪ್ನ ಟಚ್ ಮಾಡಿ ಮಾರ್ಕೆಟ್ ಏನು ಮಾಡ್ತು, ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಕೊಡ್ತು ಮೇಲ್ಗಡೆ. ಸೊ ಮಾರ್ಕೆಟು ಆ್ಯಕ್ಚುಲಿ ಮೇಲ್ಗಡೆ ಹೋಗೋದು ಫೇಲ್ ಆಯಿತು. ಬೈಯರ್ಸು ಇಲ್ಲದೆ ಇರೋ ಕಾರಣ ಮಾರ್ಕೆಟು ಫೇರ್ ವ್ಯಾಲ್ಯೂ ಗ್ಯಾಪಿಂದ ಮಾರ್ಕೆಟು ಇಲ್ಲಿಂದ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಸೆಲ್ಲರ್ಸ್ ಇದ್ದರು. ಫೇರ್ ವ್ಯಾಲ್ಯೂ ಗ್ಯಾಪಲ್ಲಿ ಇಲ್ಲಿಂದ ಸ್ಟ್ರಾಂಗ್ ಸೆಲ್ ಮಾಡಿದ್ದಾರೆ. ಮಾರ್ಕೆಟು ಇವತ್ತು ಇಲ್ಲಿಗೆ ಸ್ಟಾಪ್ ಆಗಿದೆ. ಬಟ್ ಮಾರ್ಕೆಟು ಇನ್ನೂ ಆರ್ಡರ್ ಬ್ಲಾಕ್ನ ಬಿಟ್ಟು ಕೆಳಗಡೆ ಹೋಗಿಲ್ಲ. ಈ ಸ್ವಿಂಗ್ ಪಾಯಿಂಟ್ನ ಬ್ರೇಕ್ ಮಾಡಿಲ್ಲ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು, ಈ ಮೇನ್ ಸ್ವಿಂಗ್ ಪಾಯಿಂಟ್ನ ಮಾರ್ಕೆಟು ಬ್ರೇಕ್ ಮಾಡಿಲ್ಲ. ಇನ್ನು ಆರ್ಡರ್ ಬ್ಲಾಕ್ ಪ್ಲಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆನೆ ಮಾರ್ಕೆಟು ಟ್ರೇಡ್ ಮಾಡ್ತಾ ಇದೆ. ಸೊ ಇಲ್ಲಿಂದ ಚಾನ್ಸಸ್ಸು ಮಾರ್ಕೆಟ್ದು ಯಾವ ಥರ ಮೂಮೆಂಟ್ ಆಗಬಹುದು ಹೇಳ್ತೀನಿ ನಾನು. ಸೊ ಮಾರ್ಕೆಟು ಇಲ್ಲಿಂದ ನಾಳೆ ಸೊ ಗ್ಯಾಪ್ ಅಪ್ ಆಗಿ
ಇಲ್ಲಿಂದ ಈ ಥರ ಒಂದು ಡೌನ್ಫಾಲ್ ಆಗೋ ಚಾನ್ಸಸ್ ಇದೆ ಸ್ನೇಹಿತರೆ. ಯಾಕೆಂದ್ರೆ ಮಾರ್ಕೆಟು ಹೆವಿ ಬುಲ್ಲಿಶ್ ಇರೋದ್ರಿಂದ ಜಾಸ್ತಿ ಸೆಲ್ ಆಗಲ್ಲ. ಸೆಲ್ ಆದರೂ ಈಗ ಸಡನ್ ಆಗಿ ಹೆವಿ ಸೆಲ್ಲರ್ಸ್ ಬಂದರೆ ಸಡನ್ ಆಗಿ ಡೌನ್ಫಾಲ್ ಆಗುತ್ತೆ. ನಮ್ಮ ರಿಟೇಲ್ ಟ್ರೇಡರ್ಸು ಈ ರೇಂಜ್ಗೆ ಸೆಲ್ ಮಾಡೋಕ್ಕಾಗಲ್ಲ. ಏನಿದ್ರು ICT ಕಾನ್ಸೆಪ್ಟು ಮತ್ತು ಸ್ಮಾರ್ಟ್ ಮನಿ ಕಲ್ತವ್ರಿಗೆ ಗೊತ್ತಾಗುತ್ತೆ, ಅವರು ಇಲ್ಲಿಂದ ಸೆಲ್ ಮಾಡ್ತಾರೆ. ಬಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಮೇಲೆ ಟ್ರೇಡ್ ಮಾಡೋರು ಇಲ್ಲಿಂದ ಅವ್ರಿಗೆ ಜಾಸ್ತಿ ಗೊತ್ತಾಗಲ್ಲ ಅಷ್ಟು ಸೆಲ್ ಮಾಡೋಕ್ಕೆ. ಇವಾಗ ಇದು ಫೇರ್ ವ್ಯಾಲ್ಯೂ ಗ್ಯಾಪ್ ನಮ್ಮದು ರೆಡ್ ಕಲರ್ದು. ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ನಾನು ಹೇಳ್ತೀನಿ ಫೇರ್ ವ್ಯಾಲ್ಯೂ ಗ್ಯಾಪ್ ಪ್ರತಿಯೊಂದು ಎಪಿಸೋಡು ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ನಮ್ಮ ಕರ್ನಾಟಕ ಜನತೆಗೆ ಫ್ರೀಯಾಗಿ ಎಜುಕೇಷನ್ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಟಚ್ ಮಾಡಿ ಮಾರ್ಕೆಟ್ ಏನು ಮಾಡುತ್ತೆ, ಇಲ್ಲಿಂದ ಒಂದು ಡೌನ್ಫಾಲ್ ಆಗುತ್ತೆ. ಇದು ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ. ಸೊ ಅನಾಲಿಸಿಸ್ ಅಂತಾರೆ ಇದಕ್ಕೆ. ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆ ಏನು ಅನಾಲಿಸಿಸ್ ಮಾಡ್ತೀವಿ, ಮಾರ್ಕೆಟ್ ಯಾವ ಥರ ಮೂವ್ ಆಗ್ಬೋದು, ಯಾವ ಥರ ಪಾಸಿಬಿಲಿಟೀಸ್ ಇದೆ. ಸೊ ಇಲ್ಲಿಂದ ಮಾರ್ಕೆಟ್ ಒಂದು ಪಾಸಿಬಿಲಿಟಿ ನಾನು ನಿಮ್ಗೆ ಹೇಳಿದೆ, ಅಕಸ್ಮಾತ್ ಅದು ಡೌನ್ ಟ್ರೆಂಡ್ ಸೆಲ್ಲರ್ಸ್ ಜಾಸ್ತಿ ಇದ್ದರೆ, ಗ್ಯಾಪ್ ಡೌನ್ ಆದರೆ, ಅಕಸ್ಮಾತ್ ಈ ಲೋ ಬ್ರೇಕ್ ಆದರೆ, ಈ ಒಂದು ಸ್ಮಾಲ್ ಲೈನ್ ನಾನು ಬ್ಲ್ಯಾಕ್ ಲೈನ್ ಡ್ರಾ ಮಾಡಿದ್ದೀನಿ, ಇಲ್ಲಿ ನಮ್ಮದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿ ಕೆಳಗಡೆ ಟ್ರೇಡ್ ಮಾಡಿದ್ರೆ ಮಾರ್ಕೆಟು ಕೆಳಗಡೆ ಹೋಗೋಕ್ಕೆ ಇಷ್ಟಪಡುತ್ತೆ ಅಂತ ಅರ್ಥ. ಸಪೋಸ್ ಮಾರ್ಕೆಟು ಇನ್ನು ಬೈ ಟ್ರೆಂಡಲ್ಲೇ ಇದೆ, ಇನ್ನು ಸೆಲ್ ಟ್ರೆಂಡ್ ಆಗಿಲ್ಲ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಇದು. ಸೊ ಇದು ನಮ್ಮದು ಆರ್ಡರ್ ಬ್ಲಾಕ್ ಮತ್ತು ಫೇರ್ ವ್ಯಾಲ್ಯೂ ಗ್ಯಾಪ್. ಇಲ್ಲಿಂದ ಮಾರ್ಕೆಟು ಹೆವಿ ಬುಲ್ಲಿಶ್ ಆಗಿ ಮಾರ್ಕೆಟು ಈ ಟಾಪ್ನು ಬ್ರೇಕ್ ಮಾಡಬಹುದು ಅಂತ ಒಂದು ಪಾಸಿಬಿಲಿಟಿ ಇದೆ. ಯಾಕೆಂದರೆ ಟ್ರೆಂಡು ಜಾಸ್ತಿ ಸ್ಟ್ರಾಂಗ್ ಬುಲ್ಲಿಶ್ ಇದೆ, ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದೆ. ಸಪೋಸ್ ಏನಾದರೂ ಈ ಸ್ವಿಂಗ್ ಬ್ರೇಕ್ ಆದರೆ ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಹೋಗೋಕ್ಕೆ ಇಷ್ಟಪಡುತ್ತಿದೆ ಅಂತ ಅರ್ಥ. ಈ ಸ್ವಿಂಗ್ ಮೇನ್ ಸ್ವಿಂಗ್ ನೋಡಿದೆ, ಈ ಲೈನ್ನ ನಾನು ಡ್ರಾ ಮಾಡಿದ್ದೀನಿ. ಈ ಸ್ವಿಂಗ್ ಬ್ರೇಕ್ ಆದರೆ ಮಾರ್ಕೆಟು ಇಲ್ಲಿಂದ ಕೆಳಗಡೆ ಹೋಗೋಕ್ಕೆ ಇಷ್ಟಪಡ್ತಾ ಇದೆ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ. ಇದು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಈ ಥರ ಆಗಿದೆ. ಸೊ ಇನ್ನು 5 ಮಿನಿಟ್ಸಲ್ಲಿ ನಾವು ನಿಮ್ಗೆ ತೋರಿಸೋದಾದರೆ 5 ಮಿನಿಟ್ಸಲ್ಲಿ ಕೂಡ ಮಾರ್ಕೆಟ್ ಏನು ಮಾಡಿದೆ. ಸೊ ಹೈ ಪಾಯಿಂಟ್ ಇದೆ ನಮ್ದಿದು. ಇಲ್ಲಿಂದ ಮಾರ್ಕೆಟು ಮೇಲ್ಗಡೆ ಹೋಗೋಕ್ಕೆ ಫೇಲ್ ಆಗಿದೆ, ಇಲ್ಲಿಂದ ಕೆಳಗಡೆ ಬಂದಿದೆ. ಫಸ್ಟು ಮಾರ್ಕೆಟು IDM ಇದೆ ಕೊಟ್ಟಿದೆ. ಸೊ IDM ಕೊಟ್ಟು ನಮ್ಮದು ಇದು ಫೇರ್ ವ್ಯಾಲ್ಯೂ ಗ್ಯಾಪ್ ಆಗುತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಈ ಕ್ಯಾಂಡಲಿಂದ ಈ ಕ್ಯಾಂಡಲ್ವರೆಗೂ ಒಂದು ಗ್ಯಾಪ್ ಇದೆ, ಅದಕ್ಕೆ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ. ಸೊ ಮಾರ್ಕೆಟು ಇವಾಗ ನಾವು ಆರ್ಡರ್ ಬ್ಲಾಕಲ್ಲಿದ್ದೀವಿ. ಇಲ್ಲಿಂದ ಮಾರ್ಕೆಟು ಸ್ವಲ್ಪ ಇವತ್ತು ತುಂಬ ಸೈಡ್ ವೇಸ್ ಆಗಿ ಮೇಲ್ಗಡೆ ಹೋಗಿ ಸಡನ್ ಆಗಿ ಡೌನ್ಫಾಲ್ ಆಗಿದೆ. ಸೊ ಸಪೋಸ್ ಮಾರ್ಕೆಟು 5 ಮಿನಿಟ್ಸಲ್ಲಿ ಮಾರ್ಕೆಟು ಈ ಸ್ವಿಂಗ್ನ ಬ್ರೇಕ್ ಮಾಡಿದೆ, ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ 5 ಮಿನಿಟ್ಸಲ್ಲಿ. ಬಟ್ ಮೇನ್ ನಮ್ಮದು ಈ ಸ್ವಿಂಗ್ ಬ್ರೇಕ್ ಆಗಬೇಕು. ಈ ಸ್ವಿಂಗ್ ಬ್ರೇಕ್ ಆದರೆ ಸ್ನೇಹಿತರೆ ಮಾರ್ಕೆಟು ಸೆಲ್ ಸೈಡ್ ಹೋಗೋಕ್ಕೆ ಇಷ್ಟಪಡ್ತಾ ಇದೆ ಅಂತ ಅರ್ಥ. ಸಪೋಸ್ ಇದೇನಾದರೂ ಬ್ರೇಕ್ ಆದರೆ ಮಾರ್ಕೆಟು ಈ ಝೋನಲ್ಲಿ ಬಂದು ಮೇಲ್ಗಡೆ ಹೋಗುತ್ತೆ. ಸೊ ಇಲ್ಲಾಂದರೆ ನಾನು 50% ಏನು ರಿಟ್ರೇಸ್ಮೆಂಟ್ ಲೈನ್ನ ಡ್ರಾ ಮಾಡಿದ್ದೀನಿ, ಮಾರ್ಕೆಟ್ ಇಲ್ಲಿವರೆಗೂ ಬರೋಕ್ಕೆ ಇಷ್ಟಪಡುತ್ತೆ. ಸಪೋಸ್ ಇದು ಬ್ರೇಕ್ ಆದರೆ ಮತ್ತೆ ಮಾರ್ಕೆಟು ಕೆಳಗಡೆ ಹೋಗ್ಬಿಡುತ್ತೆ. 50% ರಿಟ್ರೇಸ್ಮೆಂಟ್ ಕಂಪಲ್ಸರಿ. ಇದು ನಮ್ಮ ಫಿಬೋನಾಚಿ ರಿಟ್ರೇಸ್ಮೆಂಟ್ದು ಮ್ಯಾಕ್ಸಿಮಮ್ 50% ರಿಟ್ರೇಸ್ಮೆಂಟ್ ಆಗಲೇಬೇಕು. ಆವಾಗ ನಾವು ಅದನ್ನು ಆವಾಗ ನಾವು ಅದನ್ನು ಕರೆಕ್ಟಾಗಿ ರಿಟ್ರೇಸ್ಮೆಂಟ್ ಅಂತ ಅನ್ಕೋತೀವಿ. ಸೊ ಇಲ್ಲಿವರೆಗೂ 50% ರಿಟ್ರೇಸ್ಮೆಂಟ್ ಆಗುತ್ತೆ. ಮಾರ್ಕೆಟ್ ಇಲ್ಲಿವರೆಗೂ ಬಂದು ಕೂಡ ಇದನ್ನು ಟಚ್ ಮಾಡಿ ಮೇಲ್ಗಡೆ ಹೋಗ್ಬೋದು. ಸೊ ನಾಳೆ ಗ್ಯಾಪ್ ಅಪ್ ಕೊಡ್ತಾನ, ಗ್ಯಾಪ್ ಡೌನ್ ಕೊಡ್ತಾನ ನೋಡೋಣ. ಆರ್ಡರ್ ಬ್ಲಾಕಲ್ಲಿದೆ ಮಾರ್ಕೆಟು. ಇಲ್ಲಿಂದ ಮೇಲ್ಗಡೆ ಗ್ಯಾಪ್ ಅಪ್ ಕೊಟ್ಟರೆ ಮಾರ್ಕೆಟು ಇಲ್ಲಿಂದ ಮೇಲ್ಗಡೆ ಹೋಗಕ್ಕೆ ಟ್ರೈ ಮಾಡ್ತಾನೆ. ಸಪೋಸ್ ಇಲ್ಲಿಂದ ಕೆಳಗಡೆ ಬಂದು ಈ ಸ್ವಿಂಗ್ ಬ್ರೇಕ್ ಮಾಡಲಿಲ್ಲ ಅಂದರೆ ಇನ್ನೂ
ಬುಲ್ಲಿಶ್ ಅಲ್ಲೇ ಇರ್ತಾನೆ, ಅಪ್ ಟ್ರೆಂಡ್ ಹೋಗೋಕೆ ಟ್ರೈ ಮಾಡ್ತಾ ಇದ್ದಾನೆ. ಅಕಸ್ಮಾತ್ ಇದನ್ನ ಏನಾದರೂ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಕೆಳಗಡೆ ಹೋಗ್ತಾನೆ ಸ್ನೇಹಿತರೆ. ಸೊ ಇಷ್ಟು ನಮ್ದು ಅನಾಲಿಸಿಸ್ ಇದೆ. ಸೊ ನಾಳೆ ಮಾರ್ಕೆಟ್ ಯಾವ ಥರ ಮೂವ್ಮೆಂಟ್ ಕೊಡುತ್ತೆ ಕಾದ್ ನೋಡೋಣ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.